ಈ ಸಂದರ್ಭದಲ್ಲಿ ಭಾವಿಸ್ತಾ ಮೊದಲನೇದಾಗಿ ನಮ್ಮ ರಾಜ್ಕುಮಾರ್ ದೇವಿಕರ್ ನಾಯ್ಕ, ನಮ್ಮ ಜಯರಾಮ್ ಅವ್ರಿಗೆ, ಹಾಗೆಯೇ ಅವ್ರ ಜೊತೆ ಆಡ್ತಾ ಇರೋದನ್ನ ಕೃಷ್ಣಮೂರ್ತಿ ಅವರು, ಅವರೇನು ಎಸ್ ಪಿ ಭಾಷಣ ಮಾಡ್ತಾರಲ್ಲ ಜಾನಕಿ ಅವ್ರನ್ನೇ ಆಡ್ತಾರೆ. ಹಾಗೆ ನಮ್ಮ ಶಶಿಕಲಾ ಮೇಡಮು, ಹಾಗೆ ಜಯಲಕ್ಷ್ಮಿ ಮೇಡಮು, ಹಾಗೆ ಎಲ್ಲರೂ ಕೂಡ ಭಾಳ ನೋಡಿ. ಜಾನಕಿ ಮೇಡಮ್ ಅವರ ಒಂದು ಅವ್ರನ್ನ ತಂದು ನಿಲ್ಲಿಸ್ತಿದ್ದಾರೆ ಅಂತ ಎಲ್ಲರೂ ಅವರ ಒಂದು ಹಾಡ್ತಾ ಇದ್ದಂಥ ಕಾಲ ಹಾಡ್ತಾನೆಲ್ಲ ತಂದು ನಿಲ್ಲಿಸಿದ್ದಾರೆ ಜಯರಾಮರು. ಅವರೆಲ್ಲರ ಮುಖಾಂತರ ನಾನು ಕೇಳ್ತಾ ಇದ್ದೆ, ಹಾಡುಗಳು ಅಷ್ಟೊಂದು ರಾಗವಾಗಿ ಶ್ರುತಿಬದ್ಧವಾಗಿ ಆಲಾಪಗಳನ್ನ ಮಾಡಿಕೊಂಡು ಈಗಲೂ ಕೂಡ ಆ ವಯಸ್ಸಲ್ಲಿ ಹಾಡ್ತಾರೆ ಅಂತಂದ್ರೆ ನಿಜವಾಗ್ಲೂ ಕೂಡ ಬಹಳ ಹೆಮ್ಮೆ ನಮಗೆ ಮೈಸೂರಲ್ಲಿ ಇಂಥ ಕಲಾವಿದರು ಇದ್ದಾರೆ ಅಂತೇಳಿ. ಮೊದಲನೇದಾಗಿ ನಮ್ಮ ಇಡೀ ರಾಜ್ಕುಮಾರ್ ಮ್ಯೂಸಿಕ್ ಅಂತ ಎಲ್ಲ ಕಲಾವಿದರು ಜಯರಾಮ್ ಅವರ ನೇತೃತ್ವದಲ್ಲಿ ಬಹಳ ಚೆನ್ನಾಗಿ ಮಾಡ್ತಿದ್ದಾರೆ. ಅವ್ರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಜಾನಕಮ್ಮ ಅವರಿಗೆ ನಿಜ ಗೀತನಾಮವನ್ನು ಅವರು ನೀಡ್ತಾ ಇದ್ದಾರೆ. ಜೊತೆಗೆ 48,000 ಗೀತೆಗಳನ್ನ ಹಾಡುವಂಥವ್ರು, 33 ರಾಷ್ಟ್ರ ಪ್ರಶಸ್ತಿ ಗೆದ್ದಂಥವ್ರು, ಜೊತೆಗೆ 20 ಭಾಷೆಗಳಲ್ಲಿ. ಕೆಲವರಿಗೆ ಆಶ್ಚರ್ಯ, ಏನು 20 ಭಾಷೆ ಎಲ್ಲಿಂದ ಬಂತು, ಭಾರತದಲ್ಲಿ ಇರೋದೇ 17 ಭಾಷೆ ಅಂತ. ಜಪಾನಲ್ಲಿ ಆಡಿದ್ರು, ಜಪಾನ್ ಭಾಷೆ ಆಡಿದ್ರು. 20 ಭಾಷೆ ಆಡಿದಂಥ ಗಾಯಕಿನ ಜಗತ್ತು ಎಲ್ಲೂ ಕೂಡ ನೋಡಿಲ್ಲ. ಅದಕ್ಕೆ ನಾವು ಜಗದ ಗಾಯಕಿ ಅಂತ ಹೇಳೋದು ಜಾನಕಿಯಲ್ಲಿ. ಅದರಲ್ಲೂ ರಾಜ್ಕುಮಾರ್ ಅವರು ಜಯರಾಮ್ ಮತ್ತು ಇವ್ರಿಗೆ ಹೆಂಗೆ ಕನೆಕ್ಟ್ ಮಾಡ್ಬೋದು ಅಂತ ಹೇಳಿದ್ರೆ, ಅವ್ರು ಹಾಡಿರೋಂಥ 48,000 ಗೀತೆಗಳಲ್ಲಿ ಹೆಚ್ಚು ಡ್ಯೂಯೆಟ್ ಆಗಿರೋದು ರಾಜ್ಕುಮಾರ್ ಅವ್ರ ಜೊತೆ. ಡ್ಯೂಯೆಟ್ ಹೆಚ್ಚು ಆಡಿರೋದೇ ರಾಜ್ಕುಮಾರ್ ಅವ್ರ ಜೊತೆ. ಬಹಳಷ್ಟು ಗೀತೆಗಳಿದೆ. ಎಲ್ಲರಲ್ಲಿ ನೋಡಿದ್ವಿ, ನಿನ್ನೆ ಕಾಣುವೆ ಅಂತೇಳಿ ಬಹಳ ಫೇಮಸ್ ಹಾಡುಗಳು. ಅಂಥ ಹಾಡಾಡೋರು ಎಲ್ಲ ರಾಜ್ಕುಮಾರ್ ಅಭಿಮಾನಿಗಳು ಕೂಡ ಜಾನಕಮ್ಮ ಅವ್ರನ್ನ ನೆನೆಸ್ಕೊಳ್ಳೇಬೇಕು. ಅಂಥ ಒಂದು ಸಂತೋಷವನ್ನು ಅವ್ರು ಕೊಟ್ಟಿದ್ದಾರೆ. ನಾನು ಕಳೆದ ಒಂದು ಕಾರ್ಯಕ್ರಮದಲ್ಲೂ ಕೂಡ ಹೇಳ್ತಾ ಇದ್ದೆ, 48,000 ಗೀತೆ, 33 ರಾಷ್ಟ್ರ ಪ್ರಶಸ್ತಿ, ಹಾಗೆಯೇ 20 ಭಾಷೆಯಲ್ಲಿ ಹಾಡೋದನ್ನ ಯಾರು ಕೂಡ ಗಾಯಕರು ಕಲ್ಪಿಸ್ಕೊಳ್ಳೋದ್ರಲ್ಲಿ ಕನಸನ್ನು ಕೂಡ ಕಾಣಕ್ಕಾಗೋದಿಲ್ಲ. ಈ ರೀತಿ ಕೂಡ ಸಾಧನೆ ಮಾಡ್ತಾರೆ ಅಂತೇಳಿ. ಆದರೆ ಅವ್ರ ಸಾಧನೆ ಹಿಂದೆ ಅವರ ಒಂದು ವಿಲ್ ಪವರ್, ಆತ್ಮಸ್ಥೈರ್ಯ ಇದೆಯಲ್ಲ, ಆ ಆತ್ಮಸ್ಥೈರ್ಯ ಇದ್ದಿದ್ದಕ್ಕೆ ಅವರ ಸಾಧನೆ ಆಯಿತು ಅಂತ ನಾನು ಅಲ್ಲೂ ಕೂಡ ಹೇಳಿದೆ. ವಿಲ್ ಪವರ್ ಹೇಗಿರುತ್ತೆ ಅನ್ನೋದಕ್ಕೆ ನಮ್ಮ ಜೊತೆ ಅಶ್ವಥ್ ಅವರು ಯಾವಾಗಲೂ ಕೂಡ ಹಂಚ್ಕೊಳ್ಳೋರು. ಅವರು ಮೈಸೂರು ಮಲ್ಲಿಗೆ ಚಿತ್ರ ಮಾಡಿದಾಗ ಮೈಸೂರು ಮಲ್ಲಿಗೆಯಲ್ಲಿ ದೀಪವು ನಿನ್ನದೆ ಗಾಳಿಯು ನಿನ್ನದೆ ಅಂತ ಒಂದು ಸಾಮಾನ್ಯವಾಗಿ ಅದೆಲ್ಲ ಎಂ ಡಿ ಪಲ್ಲವಿಯವರು ಹಾಡ್ತಾರೆ ಅಂತ ಎಲ್ಲರಿಗೂ ಗೊತ್ತಿರೋಂಥದ್ದು. ಒರಿಜಿನಲ್ ಅವ್ರು ಹಾಡಿರೋದು. ಆದರೆ ನಮ್ಮ ಗಾಯಕರಾದಂಥ ಅಶ್ವಥ್ ಅವರು ಅದನ್ನ ಜಾನಕಮ್ಮ ಅವ್ರನ್ನೇ ಆಡಿಸ್ಬೇಕು ಈ ಚಿತ್ರಕ್ಕಾಗಿ ಅಂತ ಹೇಳ್ಬಿಟ್ಟು ಕರೆ ಮಾಡಿದಾಗ ಅವ್ರು ತುಂಬ ಬ್ಯುಸಿ ಇದ್ರಂತೆ. ಜಾನಕಮ್ಮನವರು ಮಡ್ರಾಸಲ್ಲಿದ್ದರು. ಆದರೂ ಕೂಡ ಅಶ್ವಥ್ ಅಂತ ಗಾಯಕರು ಕರೀತಾರೆ ಅಂತಂದಾಗ ಅವ್ರು ಇಲ್ಲ ಅಂತ ಹೇಳೋಕ್ಕಾಗಿಲ್ಲ, ಬರ್ತೀನಿ ಅಂತಂದ್ರು. ಆದರೆ ಯಾವ ಪರಿಸ್ಥಿತಿಲಿ ಅವ್ರಿಗೆ 105 ಡಿಗ್ರಿ ಜ್ವರ ಬರೋಂಥ ಪರಿಸ್ಥಿತಿನೇ ಇಲ್ಲ, ಜೊತೆಗೆ ಉಪ್ಸ. ಆ ಪರಿಸ್ಥಿತಿಲಿ ಫಸ್ಟ್ ಕೇಳಿದ್ರಂತ, ನಾನು ಹೇಗೋ ಬರ್ತೀನಿ ಲಿಫ್ಟ್ ಅಂತ. ಆಮೇಲೆ ನನಗೆ ಸ್ಟೆಪ್ ಹತ್ತಕ್ಕಾಗಲ್ಲ ಅಂತಂದ್ರಂತೆ. ಇಲ್ಲ, ನಾನು ಲಿಫ್ಟ್ ಇದೆ, ನಾನು 3ನೇ ಫ್ಲೋರಲ್ಲಿ ಲಿಫ್ಟ್ ಇದೆ ಅಂತೇಳಿ. ಬಟ್ ಇಲ್ಲಿ ಬಂದಾಗ ಲಿಫ್ಟ್ ಬೇಕಂತಂತೆ. ಅಲ್ಲೆಲ್ಲ ಸ್ಟುಡಿಯೋದಲ್ಲೆಲ್ಲ ರೆಡಿ ಆಗಿಬಿಟ್ಟಿದೆ, ಕರೆಂಟ್ ಇಲ್ಲ, ಲಿಫ್ಟ್ ಜನರೇಟರ್ ಇಲ್ಲ, 3 ಫ್ಲೋರ್ ಹತ್ತಬೇಕು. ಆ ಹುಷಾರಿಲ್ಲದೆ ಆ ಉಪಸದಲ್ಲಿ ಅವರು ಜಾನಕಮ್ಮನವರು ಆಯಿತು ಬನ್ನಿ ಅಂತ ಅಂದ್ಬಿಟ್ಟು 3 ಫ್ಲೋರ್ನ ಹತ್ತಿ ಮೇಲೆ ಹೋಗಿ ಸ್ಟುಡಿಯೋದಲ್ಲಿ ಒಂದೇ ಟೇಕಲ್ಲಿ ಆ ಹಾಡಾಡುತ್ತೆ, ಒಂದೇ ಟೇಕಲ್ಲಿ. ಇದು ಹೇಳೋದು ವಿಲ್ ಪವರ್ ಇರ್ತದೆ. ಅವ್ರಿಗೆ ಎಷ್ಟು ವಿಲ್ ಪವರ್ ಅಂತಂತಂದ್ರೆ ನೋಡಿ, ಅವರು ಚಿಕ್ಕ ಬಾಲ್ಕಿ ಆಗಿದ್ದಾಗಲೇ ಅವ್ರಿಗೆ ಆಸ್ತಮಾ. ಸಾಮಾನ್ಯವಾಗಿ ಗಾಯಕರಿಗೆ ಆಸ್ತಮಾ ಅಂದರೆ ಉಸಿರಿಡ್ಕೊಂಡು ಆಡೋದು ಭಾರಿ ಕಷ್ಟ. ಆದರೂ ಎಂಥ ಉಸಿರಿಡ್ದು ಆಡಿದ್ದಾರೆ ಅಂದರೆ ಆತ್ಮನೇ ಮೀರಿ ಬೆಳೆದ್ರು ಅವರು. ಹಾಗೆ ನಮ್ಮ ಏನಿದೆ ಪದ್ಮಭೂಷಣನ ನಿಧಾನ ಕೊಟ್ಟರು ಅಂತೇಳಿ ಪದ್ಮಭೂಷಣವನ್ನೇ ರಿಜೆಕ್ಟ್ ಮಾಡಿದ್ರು. ಅಂಥ ಆಸ್ಪತ್ರೆ ಯಾರಿಗೆ ಬರ್ತದೆ. ಕರ್ನಾಟಕದಲ್ಲಿ ಪ್ರಶಸ್ತಿಗಳು ಕೊಡಲಿಲ್ಲ ಅಂತ 6 ವರ್ಷ ಹಾಡಲೇ ಇಲ್ಲ. ಅದು ಎಷ್ಟೆರಡು ತಪ್ಪೇದು ಗೊತ್ತಿಲ್ಲ. ಅಂಥದ್ದೆಲ್ಲ ಒಂದು ರೀತಿ ಹಠ ಅಲ್ಲ, ಅದು ಅವರ ವಿಲ್ ಪವರ್. ಆ ವಿಲ್ ಪವರ್ ಇದಕ್ಕೆ ಇಷ್ಟೊಂದು ದೊಡ್ಡ ಸಾಧನೆ ಮಾಡಿದ್ರು. ಎಲ್ಲಕ್ಕಿಂತ ಹೆಚ್ಚಾಗಿ 100 ಕೋಟಿಗಳ ಆಸ್ತಿ ಮನೆ ಎಲ್ಲವನ್ನು ಬಿಟ್ಟು 8 ವರ್ಷದಿಂದ ನಾವು ಮೈಸೂರಿನಲ್ಲಿ ಸಂತೋಷಕ್ಕಾಗಿ ನೆಮ್ಮದಿಯಾಗಿ ಬದುಕೋದು, ಅದು ನಾವು ಮೈಸೂರನ್ನ ಹೆಮ್ಮೆ ಅಂತ ಹೆಮ್ಮೆಯ ಗಾಯಕಿಯ ಬಗ್ಗೆ ಇವತ್ತು ಗೀತನವನ್ನು ಮಾಡಿ ಒಂದು ಪುಣ್ಯದ ಕೆಲಸವನ್ನು
ಜಯರಾಮ್ ಅವರ ನೇತೃತ್ವದ ತಂಡ ಮಾಡ್ತಾ ಇದ್ದಾರೆ. ಭಗವಂತ ಅವ್ರಿಗೆ ಇದೇ ರೀತಿ ಶಕ್ತಿಯನ್ನು ಕೊಡಲಿ. ಯಾಕಂದ್ರೆ ನಾನು ಜಯರಾಮ್ ಅವ್ರು ನೋಡ್ತಾನೆ ಇದ್ದೀನಿ, ಅದು ಎಲ್ಲಿ ಏನು ಮಾಡ್ತಾರೋ ಗೊತ್ತಿಲ್ಲ, ನಿರಂತರವಾಗಿ ಕಾರ್ಯಕ್ರಮಗಳು ಮಾಡ್ತಾ ಇರ್ತಾರೆ. ಏನಾದರೂ ಸರಿ, ಕಷ್ಟ ಏನಾದರೂ ಸರಿ ಅವರು ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ. ಅವ್ರಿಗೂ ಮನಸ್ಸಿಗೂ ಸಂತೋಷ, ನಿಮ್ಮೆಲ್ಲರಿಗೂ ಕೂಡ ಸಂತೋಷ ಕೊಡುವಂಥ ಕೆಲಸ, ಪುಣ್ಯದ ಕೆಲಸ ಮಾಡ್ತಾ ಇದ್ದಾರೆ. ಇದು ಹೀಗೆ ಮಾಡ್ಕೊಂಡು ಹೋಗ್ತಾನೆ ಇರಲಿ ಅಂತೇಳಿ ಅವ್ರಿಗೆ ಮತ್ತೊಮ್ಮೆ